ಎಲ್ರಿಗೂ ನಮಸ್ತೆ. ನಾವು ಕುರಿ ಕೋಳಿ ಶೆಡ್ಡು ಹೈಟೆಕ್ ಶೆಡ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದಾಗ ಈ ಥರ ಇತ್ತು ನಮ್ಮದು ಜಾಗ. ಅಲ್ಲಿ ರೆಡ್ ಡ್ರೆಸ್ ಹಾಕ್ಕೊಂಡಿರೋರು ಅವರು ನಮ್ಮ ತಂದೆಯವರು. ಅವರೇ ಪಾಯ ಎಲ್ಲ ತಕ್ಕೊಂಡು ಇದು ಮಾಡೋದು, ಹೆಲ್ಪ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಮಾಡಿದ್ವಿ. ಸ್ಟಾರ್ಟಿಂಗು ನಾವು ಕಟ್ಟೋದಕ್ಕಿಂತ ಮುಂಚೆ ಈ ಥರ ಇತ್ತು. ಇದು ನಮ್ಮದು ತೋಟಕ್ಕೆ ಪೆನ್ಸಿಲಿಂಗ್ ಹಾಕ್ಸಿರೋದು. ಮತ್ತು ಪಾಯ ಹಾಕಾದ್ಮೇಲೆ ಈ ಥರ ಇತ್ತು. ಖರ್ಚು ಎಷ್ಟು ಬಂತು ಎಲ್ಲ ಏನು ಅಂತ ಕೇಳ್ತಾಯಿದ್ದೀರಿ. ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಇತ್ತು ಸ್ಟಾರ್ಟಿಂಗ್ ಎಲ್ಲನ. ಇದಕ್ಕೆ ಪಾಯಕ್ಕೆ ನಮಗೆ 1,00,000 ಖರ್ಚು ಬಂತು. ಎಲ್ಲ ಪಾಯ ತೆಗೆದು ಬಾರ್ಡ್ರಸ್ ಕಲ್ಲು ಹಾಕಿ, ಸೈಜ್ ಕಲ್ಲು ಹಾಕಿ ಎಲ್ಲ ಕಟ್ಟಿ ಎಲ್ಲ ಮಾಡಿ. ನಮ್ಮ ಅತ್ತೆ ಮಗನೇ ಸಿದ್ಧಗಂಗ ಅಂತ ಇದ್ದ, ಅವನು ಕಟ್ದ. ಪಾಪ ಅವನಿಗೆ ತೀರೋದ. ಚೆನ್ನಾಗಿ ಕಟ್ಕೊಟ್ಟ. ಇದೆಲ್ಲ ಈ ಪಾಯದ ಮೇಲೆ ಮತ್ತೆ ನಾವು ಕಂಬಿ ಕಟ್ಟಿಸಿ 2 ಇಂಚು ದಪ್ಪ ಸುತ್ತೂ ಇದನ್ನು ಕಂಬಿ ಕಟ್ಟಿಸಿ ಗಾರೆ ತಟ್ಟಿದ್ವಿ. ಯಾಕೆಂದರೆ ಮುಂದೆ ಫ್ಯೂಚರಲ್ಲಿ ಏನಾದರೂ ಗೋಡೆ ಕಟ್ಕೊಂಡು ಅದೇ ರೀತಿ ಹಂಗೆ ಮೋಡ್ ಹಾಕಿದ್ರು ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ನಾವು ಸುತ್ತೂ ಈ ಥರ 2 ಇಂಚು ಸುತ್ತು ಪಾಯದ ಮೇಲೆ ಕಂಬಿ ಕಟ್ಟಿಸಿ ಕಾಂಕ್ರೀಟ್ ತಟ್ಟಿದ್ದೀವಿ. ಅದು ಬಿಗಿ ಇದೆ. ಮತ್ತು 10 ಅಡಿಗೆ ಒಂದೊಂದು ಪಿಲ್ಲರು ಕೂಡ ಕೊಟ್ಟಿದ್ದೀವಿ. ಇದೆಲ್ಲ ಕಾಂಕ್ರೀಟ್ ಕಲಸಿ ಹಾಕಕ್ಕೆ ಬಂದಿದ್ದರು. ಆ ಟೈಮಲ್ಲಿ ಕಲಸಿ ಹಾಕ್ತಾ ಇರೋದು. ಇದು ಗೋಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಅದರ ಮೇಲೆ ಗೋಡೆ ಕಟ್ಕೊಂಡು ಹಂಗೆ ಪಿಲ್ಲರ್ನ ಕಟ್ಕೊಂಡು ಆಲೋ ಬ್ಲಾಕ್ ಇಟ್ಕೆನಲ್ಲಿ ಕಟ್ಕೊಂಡು ಮಾಡ್ತಿದ್ವಿ. ಇದು ಅವನು ನನ್ನ ತಮ್ಮ ರೆಡ್ ಕಲರ್ ಚಡ್ಡಿ ಹಾಕ್ಕೊಂಡಿರೋನು, ಅವನು ಕೂಡ ಸಹಾಯ ಮಾಡ್ಕೊಂಡು ಮಾಡ್ತಾಯಿದ್ದ. ಈ ಥರ ಬಂತು ಪಾಯ. ನೆಕ್ಸ್ಟು ಒಂದೊಂದೇ ಸ್ಟೆಪ್ ವೈಸ್ ಸ್ಟೆಪ್ಪು ಕಟ್ಕೊತಾ ಹೋದ್ವಿ. ಅದು ನಿಮಗೆ ಇದರೊಳಗೆ ತೋರಿಸ್ತೀನಿ ಫೋಟೋಗಳು ಎಲ್ಲ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಗೋಡೆ ಇಷ್ಟು ಎತ್ತರ ಕಟ್ಟಿದ್ವಿ. ಸುಮಾರು ಒಂದು 7 ಅಡಿ ಗೋಡೆ ಇದೆ. 7ರಿಂದ 8 ಅಡಿ ಗೋಡೆ ಇದೆ. ನೋಡಿ, ಈ ಥರ ಆಗಿದೆ. ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿದೆ ಏನೇನು ಕಟ್ಟೋದು ಅಂತ. ಇದು ಒಂದು ಪ್ಲ್ಯಾನು, ಒಂದು ಪಾರ್ಟೇಷನ್ ಯಾವ ಥರ ಮಾಡ್ಕೊಳೋದು ಅಂತ ಒಳಗಡೆಗೆ ಕೋಳಿಗೆ ಕುರಿಗೆ ಅಂತ. ಮತ್ತು ಕಂಬಿ ಕಟ್ಟರ್ ಬಂದು ಅದು ಬರ್ಕೊಟ್ರು. ನೆಕ್ಸ್ಟು ವರ್ಕ್ ಸ್ಟಾರ್ಟ್ ಮಾಡಿಕೊಂಡ್ರು, ಶೆಡ್ ವರ್ಕು. ಈ ಸುತ್ತು ಕಾಂಪೌಂಡ್ ಗೋಡೆ ಮೇಲ್ಗಡೆಗೆ ನಾವು ಆಲ್ರೆಡಿ ಕಂಬಿ ಹಾಕಿದ್ವಿ. ಅದೇ ಕಂಬಿಗೆ ಅವರು ವೆಲ್ಡ್ ಮಾಡಿಕೊಂಡು ಕುರಿ ಶೆಡ್ ಮಾಡೋಕ್ಕೆ ಮಾಡಿದ್ರು. ಇದು ಒಳಗಡೆ ಮಕ್ಕೆ 2 ಪಾರ್ಟೇಷನ್ನು. ಈ ಥರ ವೆಲ್ಡ್ ಮಾಡಿಕೊಂಡು ನಾವು ಕೊಟ್ಟಿರೋಂಥ ಕಂಬಿಗಳಿಗೆ, ಪಿಲ್ಲರ್ಗಳಿಗೆ ನಾವು ಕಂಬಿ ಸೇರಿಸಿದ್ವಿ. ಆ ಕಂಬಿಗಳಿಗೆ ಕೂಡ ಇವರು ಸ್ವಲ್ಪ ಕಟ್ ಮಾಡಿಕೊಂಡು ಸುತ್ತು ಕಂಬಿಗಳನ್ನ ವೆಲ್ಡ್ ಮಾಡ್ಕೊತಾ ಬಂದರು. ಇವರು ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದರು. ಬಟ್ ನಾನು ಒಂದು ವಾರ ರಜೆ ಹಾಕ್ಕೊಂಡಿದ್ದೆ. ಬಟ್ ಇವರು ಒಂದು ವಾರ ಲೇಟಾಗಿ ಬಂದರು. ಈ ಥರ ನೋಡಿ, ಕೆಳಗಡೆ ಪಾರ್ಟೇಷನ್ ಮಾಡ್ಕೊಂಡಿದ್ದೀವಿ 2. ಕೆಳಗಡೆಗೆ ಈಗ ಆಗ್ತಾ ಇರೋದು ಇದು ಶೀಟ್ ಹಾಕ್ತಾಯಿದ್ದೀವಿ. ಈ ಶೀಟ್ ಮೇಲ್ಗಡೆಗೆ ಕುರಿ ಶೆಡ್ ಬರುತ್ತೆ ಮೇಲ್ಗಡೆಗೆ ಇದು ಎಲ್ಲ. ಮತ್ತಿದು ಹಾಸ್ಪಿಟಲ್ ಹೋಗಿ ಹೋಲ್ಸೇಲಾಗಿ ತೊಗೊಂಬಂದಿದ್ವಿ ಶೀಟು. ಅದು ಪ್ರೈಸು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಎಷ್ಟಾಯಿತು ಏನು ಅಂತ ಅಂದ್ಬಿಟ್ಟು. ಮತ್ತು ಇದು ರೊಟೇಷನ್ ಮಾಡೋಕ್ಕೆ, ಪಿಚ್ಕೆ ಬಿದ್ದರೆ ರೊಟೇಷನ್ ಮಾಡೋಕ್ಕೆ ಇದ್ರ ಮೇಲೆ ಬೀರುತ್ತೆ. ಅದನ್ನು ಥ್ರೆಡ್ ವೀಲ್ ಥರ ಈ ಥರ ಥ್ರೆಡ್ ವೀಲ್ ಮಾಡಿಸಿ ಎಲ್ಲ ಮಾಡಿಸಿದ್ದೀನಿ. ಅದು ಎಲ್ಲ ಮಾಡಿ ನೋಡಿ, ಈಗ ಸೀಟ್ ಹಾಕಿದ್ದೀವಿ, ಫೈಬರ್ ಶೀಟು. ಇದ್ರ ಮೇಲ್ಗಡೆಗೆ ಕುರಿ ಪಿಚ್ಗೆ ಎಲ್ಲ ಬಿದ್ದಿದ್ದು ಈ ದೋಣಿ ಮೂಲಕ ಹೊರಗಡೆ ಬರುತ್ತೆ. ಇದು ಅದ್ರ ಮೇಲ್ಗಡೆ ಅಟ್ಟಣಿಗೆ ಕಟ್ಕೊಳೋಕ್ಕೆ ಮಾಡ್ಕೊತಾ ಇರೋದು. ಚೆನ್ನಾಗಿದೆ. ಈ ಥರ ಆದಮೇಲೆ ಹಿಂಗೆಲ್ಲ ವೆಲ್ಡ್ ಮಾಡಿಕೊಂಡು ಇದು ಮಾಡಿದ್ರು. ಈ ಕಬ್ಬಣ ನಮಗೆ ಸುಮಾರು 6.5ರಿಂದ 7 ಟನ್ನು ಕಬ್ಬಣನೇ ಆಗಿದೆ. ಎಲ್ಲ ಅಪೋಲೋ ಕಬ್ಬಣ ಹಾಕ್ಸಿದ್ದೀವಿ. ಆವಾಗ ನಮಗೆ 82 ರೂಪಾಯಿ ಇತ್ತು ಅದು ಅಪೋಲೋ ಕಬ್ಬಣ. ಫುಲ್ಲು ಕ್ವಾಲಿಟಿ ಗೇಜ್ದು ಹಾಕಿದ್ದೀವಿ. ಯಾವುದೋ ಡಮ್ಮಿ ಲೋಕಲ್ ಕಬ್ಬಣ ಹಾಕ್ಸಿಲ್ಲ. 82 ರೂಪಾಯಿ kg, 7 ಟನ್ನು ಲೆಕ್ಕ ಹಾಕಿ ನಿಮಗೆ ಎಷ್ಟಾಗುತ್ತೆ ಅಮೌಂಟು. ಕಬ್ಬಣಕ್ಕೆ ಅಷ್ಟಾಗಿದೆ. ಸೀಟು ಮತ್ತು ಈ ಮ್ಯಾಟು ಇದು ಫೈನಲ್ಲು ಈ ಥರ ಬಂದಿದೆ. ಅದಾದಮೇಲೆ ನೋಡಿ, ಒಳಗಡೆಗೆ
ಈ ಥರ ಎಲ್ಲ ಪೇಂಟ್ ಮಾಡಿಸಿದ್ದೀವಿ, ವೆಲ್ಡ್ ಮಾಡಿಸಿ. ಇದೆಲ್ಲ ಮೆಟ್ಲು. ಅದಾದಮೇಲೆ ಫೈನಲ್ಲು ನಾವು 24ನೇ ತಾರೀಕು ಓಪನಿಂಗ್ ಇಟ್ಕೊಂಡು ನಮ್ಮ ಮನೇಲಿ ನವಗ್ರಹ ಪೂಜೆ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಸಿ ಪ್ರೋಗ್ರಾಮ್ ಮಾಡಿದ್ವಿ. ನಮ್ಮಪ್ಪ ಫುಲ್ಲು ಗ್ರ್ಯಾಂಡಾಗೆ ಮಾಡಿಸ್ಬಿಟ್ಟಿದ್ದಾರೆ. ಅವರು ರಿಟೈರ್ಡು ಹೆಡ್ ಮಾಸ್ಟ್ರು ಗಂಗಾಧರಯ್ಯ ಅಂತಂದ್ಬಿಟ್ಟು ಕಳಸೆ-ಉಡಂಪಳ್ಳಿದಲ್ಲಿ ಯಾರು ಬೇಕಾದ್ರೂ ಕೇಳಿದ್ರೆ ಹೇಳ್ತಾರೆ. ಇದು ನೋಡಿ ಎಲ್ಲ ಫುಲ್ಲು ಸೀರೆ ಸೆಟ್ಟೆಲ್ಲ ಬಿಡಿಸಿ ಫುಲ್ಲು ಗ್ರ್ಯಾಂಡಾಗೆ ಮಾಡಿಸಿದ್ರು ನಮ್ಮಪ್ಪ ಅವರು. ನಮಗೆ ಒಬ್ಬರು ಬೆನ್ನೆಲುಬಾಗಿ ಇರಬೇಕು ಅನ್ನೋದು ಇದಕ್ಕೆ ನೋಡಿ. ನಮ್ಮ ತಂದೆ ತಾಯಿಗಳು ನಮಗೆ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂತಂದರೆ ಇದಕ್ಕೆ ಹೇಳೋದು, ತಂದೆ ಇರಬೇಕು ಅನ್ನೋದಕ್ಕೆ. ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿ ಒಂದು 4 ಮರಿ ತಂದಿದ್ದೀವಿ. ಇಲ್ಲೇ ಅಕ್ಕಿರಾಂಪುರ ಹೋಗಿದ್ವಿ. ಒಂದು ತುಂಬಾಗಿರೋ ಮರಿ 16,000 ಕೊಟ್ಟು ತಂದಿದ್ದೀವಿ. ಮತ್ತು 2 ಮರೀರ ಅಂತ ಒಂದು ತಾಯಿ ಮೇಕೆ ತಂದಿದ್ದೀವಿ. ಅದು 17,500 ಆಯಿತು. ಬಟ್ಟು ರೇಟ್ ದುಬಾರಿ ಆಗೋಯಿತು. ಅಲ್ಲಿ ಅಕ್ಕಿರಾಂಪುರ ಬರೀ ದಲ್ಲಾಳಿಗಳ ಕಾಟದಿಂದ ಜಾಸ್ತಿ ಪ್ರೈಸ್ ಆಗೋಯಿತು. ಇದು ಬಂದು ಅದೇ ಹೇಳಿದ್ನಲ್ಲ, ಗಂಜು ತುಂಬ್ಕೊಳಕ್ಕೆ ತಟ್ಟಿ ಮಾಡಿಸಿದ್ದೀನಿ. ಇದೆಲ್ಲ ಚಪ್ರ ಹಾಕಿ ಎಲ್ಲ ಚೆನ್ನಾಗಿ ಮಾಡಿದ್ರು. ನೋಡಿ ಯಾವ ರೀತಿ ಇದೆ. ಈ ಕಡೆಗೆ ನಾವು ನಮ್ಮದು ತೆಂಗಿನ ತೋಟ ಇದೆ. ಕೊಬ್ಬರಿ ಹಾಕೋಣಕ್ಕೆ ಕೊಬ್ಬರಿ ಬೀಳುತ್ತೆ ಒಂದು 20,000. ಅದಕ್ಕೆ ಬೆಳಗ್ಗೆ ನವಗ್ರಹ ಪೂಜೆ ಮಾಡಿಸಿದ್ವಿ. ನಾವು ವರ್ಷ ನವಗ್ರಹ ಪೂಜೆ ಮಾಡಿಸ್ತೀವಿ. ಅದೇ ರೀತಿ ವರ್ಷ ಹಂಗೆ ಶೆಡ್ಡು. ಇದು ಎಲ್ಲ ನಮ್ಮ ತಾತ, ನಮ್ಮ ದೊಡ್ಡಪ್ಪ, ಪರಿವಾರ ಸಮೇತಂ ಸರ್ವಾಲಂಕಾರಭೂಷಿತಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೌರಗ್ರಹಸ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಗಾನಮಂಡಲೆ ಆಡಕದಾನ್ಯಸ್ಯೋಪರಿ ಭಗವಂತಂ ಓಂ ಇದು ಕೋಳಿ ಶೆಡ್ಡು. ಇದರಲ್ಲಿ ಹಾಲು ಉಕ್ಸೋಕ್ಕೆ 500 ಪೂಜೆ ಮಾಡಿಸಿದ್ರು. ಎಲ್ಲ ಅಲ್ಲೇ ಇದು ಮಾಡಿಸಿದ್ರು. ಅದರೊಳಗೆ ಒಂದು ಹೊಸ ಮನೆ ಥರನೇ ಆಗೋಯ್ತು ಎಲ್ಲ ಪೂರ್ತಿ. ಎಲ್ಲರೂ ಪೂಜೆ ಮಾಡಿ ಹಾಲು ಉಕ್ಸಿ ಇವರು ನಮ್ಮ ತಾಯಿಯವರು. ಮತ್ತು ಅವರು ತಂದೆ ರಿಟೈರ್ಡ್ ಹೆಡ್ ಮಾಸ್ಟರ್ ಅಂತ ಹೇಳಿದ್ರಲ್ಲ ಅವರೇ, ಗಂಗಾಧರಯ್ಯ ಅಂತ ಅಂದ್ಬಿಟ್ಟು ನಂದಿಹಳ್ಳಿಯಲ್ಲಿ ಹೋಬಳಿನಲ್ಲಿ 2024 ಫೆಬ್ರವರಿಯಲ್ಲಿ ರಿಟೈರ್ಡ್ ಆದರು ಹೆಡ್ ಮಾಸ್ಟರ್ ಆಗಿ. ಜಾಲಗೋಣಿ ಅಂತ ಬರುತ್ತೆ, ಅಲ್ಲಿ ಮಾಡ್ತಿದ್ರು. ಮತ್ತು ಈಗ ಮರಾಠಿ ಪಾಳ್ಯ ಅಂತ ಇತ್ತು, ಅಲ್ಲಿ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದರು. ಹಾಲು ಉಕ್ಕೋವರೆಗೂ ಈಗ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಹೇಳಿದ್ರು. 500 ಎಲ್ಲ ಅರ್ಶಿನ ಕುಂಕುಮ ಕೊಟ್ಟು ಹಾಲು ಉಕ್ಕಾದ್ಮೇಲೆ ಎಲ್ಲ ಸಕ್ಕರೆ ಹಾಕಿ ಅಂತ ಹೇಳಿದ್ರು. ಎಲ್ಲರೂ ಕೂಡ ನಮ್ಮ ತಾಯಿಯವರು ಸಕ್ಕರೆ ಹಾಕಿದ್ರು. ಅದೇ ರೀತಿ
ಅಂದ್ಬಿಟ್ಟು ಒಂದು ಕಲ್ಲು ಉಪ್ಪು ಹಾಕಕ್ಕೆ ಹೇಳಿದ್ರು. ಒಂದು ಕಲ್ಲು ಉಪ್ಪು ಹಾಕಿದ್ರು. ಎಲ್ಲ ಸಮನಾಗಿರ್ಬೇಕು ಮತ್ತು ಎಲ್ಲರೂ ಸಕ್ಕರೆ ಹಾಕಿದ್ರು. ಎಲ್ಲರೂ ಕೂಡ ಒಂದೊಂದು ಚೂರು ಹಾಕ್ರಿ, ಒಂದೊಂದು ಸಾರಿ ಸಾಕು. ಇವ್ರು ನಮ್ಮ ಮಿಸ್ಸಸ್ಸು. ಅದೇ ಸಕ್ಕರೆನೇ ಇವ್ರು ನಮ್ಮ ಅತ್ತಿಗೆ. ಎಲ್ಲ ನಮ್ಮ ಫ್ಯಾಮಿಲಿನವರು ಎಲ್ಲ ಒಟ್ಟು ಕೂಡ್ಕೊಂಡು ಪ್ರೋಗ್ರಾಮ್ ಮಾಡಿದ್ವಿ. ಹಳ್ಳಿನಲ್ಲಿ ಎಲ್ಲ ಕುಟುಂಬಗಳು ಸೇರ್ಕೊಂಡು ಒಂದು ಮಾಡೋದೇ ಒಂದು ಇದು ನಮ್ಮ ಅಕ್ಕ ಮೋಜಕ ಬೆಂಗಳೂರಲ್ಲಿ ಇರ್ತಾರೆ. ಇವರು ನಮ್ಮ ಅಕ್ಕ ನಮ್ಮೂರಲ್ಲಿ ಮೋಜಕ ಅಂತ ಅಂದ್ಬಿಟ್ಟು. ಇವರು ನಮ್ಮ ಸಿದ್ದಮ್ಮ. ಇವರು ನಮ್ಮ ಅತ್ತೆ ಅದನ್ನತ್ತೆ ಅಂತ ಅಂದ್ಬಿಟ್ಟು. ಇವರು ಯಜಮಾನ್ರು ಮಿಲ್ಟ್ರಿ, ನಮ್ಮ ಮಾವ, ನಮ್ಮ ತಾಯಿಯರ ಅಣ್ಣ. ಇವರು ನಮ್ಮ ಅಪ್ಪನ ಮಕ್ಕಳು. ಪಲ್ಲಿ. ಇದು ನಾನು ನೋಡಿರ್ತೀರ, ಕ್ಲಾಸೆಲ್ಲ ಮಾಡ್ತಾ ಇರ್ತೀನಿ. ಕುಟುಂಬದಲ್ಲಿ ಗೋವಿಂದಪ್ಪರು ರೇಷ್ಮೆ ಇಲಾಖೆ. ಸಣ್ಣದ್ ಮಚ್ಚಿಟ್ಕೊಂಡ್ರೆ ಆಗಲ್ವ? ಎಲ್ಲ ಪೂಜೆ ಆಯಿತು. ಅದೇ ಕುಳ ಥರ ಬರ್ತಾವೆ ಕಾಯಿ ಹೊಡಿಯವೇನ ಏನೆಲ್ಲ ಅಲ್ಲೇ ಅಂಗಡಿಗೆ ಕಬ್ಬಿಣದ ಅಂಗಡಿ ಮೇಲೆ ಎಲ್ಲ ಸಿಗುತ್ತೆ. ಕಾಯಿ ಹೊಡೆಯೋದು, ಕೊಬ್ಬರಿ ಎಬ್ಬೋದು, ಕಾಯಿ ಎಬ್ಬೋದು, ಪ್ರತಿ ಇವಳು ನನ್ನ ಮಗಳು ಪ್ರಿಷಾ. ಕೈ ಹಿಡ್ಸಮ್ಮ, ಸರಿಯಾಗಿ ಸಾಕ್ಸಮ್ಮ. ಹಿಡ್ಕೊಂಡು ಹಾಯ್ ಮಾಡಪ್ಪ ಎಲ್ಲರಿಗೂ. ಇದಾದಮೇಲೆ ಬಾಳೆ ಬನ್ನಿ ಕಡಿಯೋಕ್ಕೆ ಇದು ಮಾಡಿದ್ರು, ಪೂಜೆ ಮಾಡಿಸಿದ್ರು. ಎಲ್ಲ ದೃಷ್ಟಿ ತಪ್ಪಿಸಿ ಕುಂಬಳಕಾಯಿಯಲ್ಲಿ. ಈಗ ನಮ್ಮ ತಂದೆಯವರು ಕುಂಬಳಕಾಯಿ ಹೊಡಿತಾರೆ. ನೋಡಿ ಎಲ್ಲ ಹೇಗಿದೆ ನಮ್ಮದು ಶೆಡ್ಡು ಕಮೆಂಟ್ ಮಾಡಿ. ಯಾವುದೂ ದೃಷ್ಟಿ ಆಗಬಾರ್ದು ಅಂತ ಕುಂಬಳಕಾಯಿ ಪೂಜೆ ಪೂಜೆ ಮಾಡಿ ಕುಂಬಳಕಾಯಿ ಹೊಡೆಯೋದು. ಈಗ ಕೈಲಾಸ ಶಿಖರಾವಾಸನಿವತೀರ ಸಂಸ್ಥಿತಂ ನೀಲಕಂಠಂ ತ್ರಿನೇತ್ರಂ ಸಾತನ್ಮೇ ಮನಶ್ವಶಂ ಕಲ್ಪಮಸ್ತು. ಆಯ್ತಾ? ಅದಕ್ಕೆ ಮತ್ತೆ ಹಂಗೆ ಆತಾಡಿ ಹೊಡೆಯೋಣ. ನೀವು ಕಾಯಿ ಹೊಡಕ್ಕೆ ಹೇಳಿದ್ರು. ಕಾಯಿ ಹೊಡೆದು ನಿಂಬೆಹಣ್ಣು ಚಚ್ಚೆ ಕೇಳಿದ್ರು. ಸಿಗಿರಿ ಬಲಗೈ ಅಡುಗೆ ಬರಲಿ, ಅಡುಗೆ ಬಲಗೈ ಬರಲಿ. ಪೂಜೆ ಮಾಡ್ಕೊಂಡು ಶುಭ ಲಾಭ ಅಂತ ಹೊಡೆದು ಸಿಗಿರಿ. ಕುಂಬಳಕಾಯಿನ ಅತ್ತ ಇತ್ತ ಇಡಕ್ಕೆ ಹೇಳಿದ್ರು. ನೋಡಿ ಎಲ್ಲ ಪೂಜೆ ಯಾವ ಥರ ಮಾಡಿಸ್ತಾ ಇದ್ದಾರೆ. ಏನಾರು ಈ ಕೈಯಲ್ಲಿ ಶುಭ ಅಂತ ಶುಭ ಲಾಭ ಅಂತ ಗೋಡೆಗೆ ಬಳಿಯಕ್ಕೆ ಹೇಳಿದ್ರು. ಬಳಿದ್ವಿ ನೋಡಿ. ಚೆನ್ನಾಗಿ ಎತ್ಕೊಂಡ್ರ ಆಮೂಲಿ ಗೋಡೆ ಶಾಂತಿ ರಸ್ತು. ಆ ಕಡೆನೋ ಮೂಲೆಯಲ್ಲೂ ಬಳಿಯಕ್ಕೆ ಹೇಳಿದ್ರು. ಶಾಂತಿ ರಸ್ತು ಅಲ್ಲೂ ಕೂಡ ಬಳಿದ್ವಿ. ಈಗ ಅದೇ ಥರ ತಗೊಂಡು ಆಮೂಲೆ ಶಾಂತಿ ರಸ್ತು.
ಎದ್ಕೊಳ್ಳಿ ಬರೀ ಶಾಂತಿ ರಸ್ತೆ ಕೊಟ್ಟೆ ರಸ್ತೆ ಬಾರಪ್ಪ ಈ ಮೂಲೆಯಲ್ಲೂ ಬಿಳಿ ಕೇಳಿದ್ರು. ಬಾಳೆಕಾಯಿಗೆ ಶಾಂತಿ ರಸ್ತು ಪುಷ್ಟಿ ರಸ್ತು ಪುಷ್ಟಿ ರಸ್ತು ಹಾಂ ಬನ್ನಿ ಬಾಳೆಕಾಯಿ ತೆಗೆದುಬಿಡಿ ಸಾಕು ಸರಿ ಅದನ್ನ ಆ ಬಾಳೆಕಾಯಿ ಕಡೆ ತೆಗೆದಿಟ್ಬಿಟ್ಟು ಆ ಕೊನೆ ಕಡೆ ಮಾಡ್ತಾರೆ ತಾಳಿ ಸರ್ ಆಮೇಲೆ ಬಂತು ಬಂದ್ಬಿಡಿ ಒಂದೊಂದೇ ಹೊಡೀರಿ ಸಾಕಲ್ಲಿ ಎತ್ಕೊಳ್ಳಿ ಎತ್ಕೊಂಡು ಹೊಡೆದ್ಬಂದ್ಬಿಡೋದು ಅಲ್ಲಿಗೆ ಆಮೇಲೆ ಹೇಳ್ತೀನಿ ನಿಮ್ಮಲ್ಲಿ ಲೈಟ್ ಬಂದ್ಬಿಡಲ್ಲ. ಹಾಂ ಅಲ್ಲೇ ಬಂದ್ಬಿಡಿ ಹೇಳ್ತೀನಿ ಬೆಳೆ ಮನೆ ಕಟ್ಕೊಂಡು ಬಂದ್ಬಿಡ್ತೀನಿ ಹಾಂ ಎರಡೋ ಒಂದು ಬಂದ್ಬಿಡಿ ಶುಭ ಲಾಭ ಅಂತ ಹೊಡ್ಕೊಂಬಂದಿದ್ದೆ ಅಲ್ಲಿಗೆ ಅದಾದಮೇಲೆ ನನ್ನ ಮಗಳು ಬರ್ತ್ಡೇ ಬೇರೆ 9ನೇ ತಾರೀಕಿತ್ತು. ಅವತ್ತು ನಮ್ಮ ಅತ್ತೆ ಮನೆಯಲ್ಲಿ ಮಾಡಿದ್ವಿ. ಅದನ್ನು ಕೂಡ ಇವತ್ತು ನಮ್ಮ ಮನೆಯಲ್ಲೂ ಕೂಡ ಮಾಡಿದ್ವಿ. ಇವಳು ನನ್ನ ಮಗಳು, ಅವ್ರ ದೊಡ್ಡಪ್ಪ ಕೊಡ್ತಾರೆ ಮಾಡ್ಕೊಡ್ತೀವಿ. ಅಡುಗೆ ಭಟ್ರು ಅಡುಗೆ ಮಾಡ್ತಾಯಿದ್ದಾರೆ ಬಳ್ಳಾಪುರ ನಿಮಗೆಲ್ಲ ಗೊತ್ತು, ಫೇಮಸ್ಸು ಒಬ್ಬಟ್ಟು ಹೋಳಿಗೆ ಊಟ, ಪಲಾವು, ಅನ್ನ ಸಾಂಬಾರು, ಕೋಸಂಬರಿ, ಹಪ್ಪಳ, ಬಜ್ಜಿ ಎಲ್ಲ ಚೆನ್ನಾಗಿ ಮಾಡಿದ್ರು ಅಡುಗೆನ. ಎಲ್ಲ ಊಟ ಮಾಡ್ತಾಯಿದ್ದಾರೆ ನೋಡ್ರಿ. ಆಮೇಲೆ ಊಟ ಎಲ್ಲ ಆದಮೇಲೆ ಈ ಥರ ಹೊರಗಡೆ ಪೂಜೆ ಮಾಡಿ ಈ ಕಡೆ ಕುಬೇರ ಮಾಡಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ ಆವಾಗಲೇ ತೋರಿಸ್ನಲ್ಲ ಇಲ್ಲಿ ಹಾಲು ಉಕ್ಸೋಕ್ಕೆಲ್ಲ ಒಲೆ ಎಲ್ಲ ರೆಡಿ ಮಾಡಿಸಿ ಪೂಜೆ ಮಾಡಿಸಿ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು.